ಕಾಣಿಸ್ತು ಅಂತ ಅಂದ್ಕೊಳ್ತೀನಿ ನಾನು. ಹಾವು ಮೀನು ಅದು ನಾವು ತಕ್ಷಣ ನಮಗೆ ಅದು ಹಾವು ಅಂತ ಅಂದ್ಕೊತೀವಿ, ಅಲ್ಲ ಅದು ಸ್ನೇಕ್ ಫಿಶ್ ಅಥವಾ ಹಾವು ಮೀನು ಅಂತ ಕರಿತೀವಿ. ಹತ್ರ ಬರೋದಕ್ಕೆ ಶುರು ಮಾಡ್ಕೊಳ್ತೇವೆ. ನೋಡಿ, ಇಲ್ಲಿ ತುಂಬ ದೊಡ್ಡ ದೊಡ್ಡ ಫಿಶ್ಗಳು ಕೂಡ ಕೈಗೆ ಸಿಗ್ತಾ ಹೋಗ್ತವೆ. ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಅಂಡಮಾನ್ನ ಅದ್ಭುತವಾದಂಥ ಲೋಕಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸುಸ್ವಾಗತ. ನಿನ್ನೆಯ ವಿಡಿಯೋದಲ್ಲಿ ನಾನು ಅಂಡಮಾನ್ ಜನರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಆ ಲಿಂಕ್ ಅನ್ನು ಕೂಡ ಮೆನ್ಷನ್ ಮಾಡ್ತೇನೆ, ಸಾಧ್ಯ ಆದರೆ ಗಮನಿಸಿ. ಅಂಡಮಾನ್ ಜನರ ಬದುಕು, ಜೀವನ ಶೈಲಿ, ಅವರ ಉದ್ಯೋಗ, ಅವರ ಭಾಷೆ, ಒಟ್ಟಾರೆ ಎಲ್ಲವನ್ನೂ ಕೂಡ ತಿಳಿಸಿದ್ದೆ. ನನಗೆ ಅಂಡಮಾನ್ ಅಂದಾಗ ಬಹಳ ಇಷ್ಟ ಆಗೋದೇನಪ್ಪ ಅಂದ್ರೆ, ಇಲ್ಲಿ ಬೇರೆ ಬೇರೆ ಜಾತಿಯವರು, ಬೇರೆ ಬೇರೆ ಧರ್ಮದವರು ಎಲ್ಲರೂ ಕೂಡ ವಾಸ ಮಾಡ್ತಿದ್ದಾರೆ. ಹೀಗಾಗಿ ಅಂಡಮಾನ್ ಒಂದು ರೀತಿಯಲ್ಲಿ ಮಿನಿ ಇಂಡಿಯಾ ಎನ್ನುವ ರೀತಿಯಲ್ಲಿ ಕರೀತಾರೆ. ಆದರೆ ಯಾವುದೇ ಭೇದ ಭಾವ ಇಲ್ಲ, ಅವ್ರ ನಡುವೆ ಯಾವುದೇ ಸಂಘರ್ಷ ಇಲ್ಲ, ಅವ್ರ ನಡುವೆ ಯಾವುದೇ ಜಟಾಪಟಿ ಇಲ್ಲ, ಅತ್ಯದ್ಭುತವಾದಂಥ ಬದುಕನ್ನ ಸಾಗಿಸ್ತಾ ಇದ್ದಾರೆ. ಅದರ ಆಚೆಗೆ ಅಂಡಮಾನ್ ನಲ್ಲಿ ನಿಮಗೆ ಕ್ರೈಮ್ ರೇಟ್ ಅಂತ ಬಂದಾಗ ಕಂಪ್ಲೀಟ್ ಝೀರೋ. ಹಾಗೆ ಏರ್ ಕ್ವಾಲಿಟಿ ಅಂತ ಬಂದಾಗ ಅತ್ಯದ್ಭುತವಾದಂಥ ಏರ್ ಕ್ವಾಲಿಟಿ. ಇಲ್ಲಿನ ಜನರನ್ನ ಮಾತನಾಡಿಸಿದಾಗ ಅವರೇ ಹೇಳ್ತಾರೆ, ಇಲ್ಲಿನ ಜನ ನಿಮಗೆ 60 ವರ್ಷ ಆದ್ರೂ ಕೂಡ 30 ವರ್ಷದ ರೀತಿಯಲ್ಲಿ ಕಾಣಿಸ್ತಾರೆ ಅಂತ ಹೇಳಿ. ಯಾಕಂದ್ರೆ ಅಷ್ಟು ಅದ್ಭುತವಾದಂಥ ವಾತಾವರಣ ಇದೆ, ಅಷ್ಟು ಅದ್ಭುತವಾದಂಥ ಕ್ಲೈಮ್ಯಾಟ್ ಇದೆ. ಹೀಗಾಗಿ ಹೆಚ್ಚಿನ ಆರೋಗ್ಯ ಸಮಸ್ಯೆಗಳು ಯಾವುದು ಕೂಡ ಬಾಧಿಸೋದಿಲ್ಲ. ಇನ್ನು ಉಳಿದಂತ ಎಲ್ಲ ವಿಚಾರವನ್ನು ಕೂಡ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ. ಈಗ ನಾನು ಇರುವಂತ ಸ್ಥಳದ ವಿಚಾರವನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಬಹಳ ಅತ್ಯದ್ಭುತವಾದಂಥ ಸ್ಥಳ. ನಾನು ಇಲ್ಲಿವರೆಗೆ ಬಂದಿದ್ರಲ್ಲಿ ಬಹಳ ಇಷ್ಟವಾಗಿರುವಂತಹ ಪ್ಲೇಸ್ ಇದು. ನಿಮಗೆ ಈ ಅಂಡಮಾನ್ ಅಂತ ಇದ್ದ ಹಾಗೆ, ಅಂಡಮಾನ್ ದ್ವೀಪದ ಬಗ್ಗೆಯೂ ಕೂಡ ಹೇಳಿದ್ದೇನೆ, ಮತ್ತೊಮ್ಮೆ ರಿಪೀಟ್ ಮಾಡೋದಿಲ್ಲ. ಅಂಡಮಾನ್ ಅಂತ ಇದ್ದ ಹಾಗೆ ನೀವು ಫಸ್ಟ್ ಬರೋದು ಪೋರ್ಟ್ ಬ್ಲೇರ್. ಅಲ್ಲಿ ಏರ್ಪೋರ್ಟ್ ಇದೆ. ವಿಜಯಪುರಂ ಅಂತ ಹೇಳೋದಕ್ಕೆ ಮರುನಾಮಕರಣ ಮಾಡಲಾಗಿದೆ. ಅದು ಅಂಡಮಾನ್ನ ರಾಜಧಾನಿ. ಅದಾದ ಬಳಿಕ ನಿಮಗೆ ಇನ್ನೆರಡು ಐಲ್ಯಾಂಡ್ಗಳು ಕಾಣಿಸ್ತಾ ಹೋಗುತ್ತೆ. ಒಂದು ಪ್ರಮುಖವಾದಂಥ ಐಲ್ಯಾಂಡ್ ಅಂದ್ರೆ ಅದು ಹ್ಯಾವ್ಲಾಕ್ ಐಲ್ಯಾಂಡ್. ಅದಕ್ಕೂ ಕೂಡ ಇದೀಗ ಸ್ವರಾಜ್ ಅಂತ ಹೇಳಿ ಮರುನಾಮಕರಣವನ್ನ ಮಾಡಲಾಗಿದೆ. ಈಗ ನಾನಿರುವಂತ ಪ್ಲೇಸ್ ಇದೆಯಲ್ಲ, ನೀಲ್ ಐಲ್ಯಾಂಡ್. ನೀಲ್ ಐಲ್ಯಾಂಡ್ ನಲ್ಲಿ ನಿಮಗೆ ಭರತ್ಪುರ ಬೀಚ್ ಅಂತ ಇದೆ, ಹಾಗೆ ಲಕ್ಷ್ಮಣಪುರ ಬೀಚ್ ಅಂತ ಇದೆ. ಈ ಲಕ್ಷ್ಮಣಪುರ ಬೀಚ್ 2 ನಲ್ಲಿ ನಾನಿದ್ದೇನೆ. ಈ ಲಕ್ಷ್ಮಣಪುರ ಬೀಚ್ನ ಬಹಳ ವಿಶೇಷವಾದಂಥ ವಿಚಾರಗಳೇನಪ್ಪಾ ಅಂದ್ರೆ, ಇಲ್ಲಿ ತುಂಬಾ ನ್ಯಾಚುರಲ್ ಆಗಿರುವಂತ ಬ್ರಿಡ್ಜಸ್ಗಳಿದ್ದಾವೆ. ಹೀಗಾಗಿ ಇದನ್ನ ನ್ಯಾಚುರಲ್ ಬ್ರಿಡ್ಜಸ್, ನೈಸರ್ಗಿಕವಾಗಿ ನಿರ್ಮಾಣ ಆಗಿರುವಂತಹ ಬ್ರಿಡ್ಜಸ್ಗಳು ಇದು. ನೀವಿಲ್ಲಿ ಗಮನಿಸ್ತಾ ಇರಬಹುದು, ಸಮುದ್ರದ ನೀರಿದೆಯಲ್ಲ, ಅದರ ಹೊಡೆತ ಇದೆಯಲ್ಲ, ಅದರ ಫೋರ್ಸ್ಗೆ ಈ ಕಲ್ಲುಗಳೆಲ್ಲವೂ ಕೂಡ ಎಷ್ಟೋ ವರ್ಷಗಳಿಂದ ಅದು ಹಂಗೆ ಕೊರೆದು 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 ಕಲ್ಲುಗಳು ಈ ರೂಪವನ್ನ ತಾಳಿದ್ದಾವೆ. ಇದನ್ನ ನೋಡೋದಕ್ಕೆ ಸಾಕಷ್ಟು ಜನ ಇಲ್ಲಿಗೆ ಆಗಮಿಸ್ತಾರೆ. ಇದನ್ನ ಒಂದು ರೀತಿಯಲ್ಲಿ ಫೋಟೋ ಶೂಟ್ ನ ಪ್ಲೇಸ್ ರೀತಿಯಲ್ಲೂ ಕೂಡ ಇದು ಕಂಪ್ಲೀಟ್ ಆಗಿ ಮಾರ್ಪಾಡಾಗಿರೋದನ್ನ ನೀವು ಗಮನಿಸ್ತಾ ಇದ್ದೀರಿ. ಜೀವನದಲ್ಲಿ ಒಮ್ಮೆ ಆದ್ರೂ ಈ ಪ್ಲೇಸ್ ಅನ್ನ ನೋಡ್ಲೇಬೇಕು ಅನ್ನೋಷ್ಟರ ಮಟ್ಟಿಗೆ ಅತ್ಯದ್ಭುತವಾಗಿದೆ. ನಿಮಗೊಂದು ಕಡೆಯಿಂದ ನೀವು ಗಮನಿಸಿದ್ರೆ ಇಲ್ಲಿ ಲಕ್ಷ್ಮಣಪುರ ಬೀಚ್ ಇದೆ. ಲಕ್ಷ್ಮಣಪುರ ಬೀಚ್ ದಡದಲ್ಲೇ ನಿಮಗೆ ಈ ರೀತಿಯಾದಂಥ ಒಂದಷ್ಟು ಗುಹೆಗಳ ಆಕಾರದಲ್ಲಿ ಕಂಡು ಬರುತ್ತೆ. ಹಾಗೆ ಈ ರೀತಿಯಾದಂಥ ನ್ಯಾಚುರಲ್ ಬ್ರಿಡ್ಜಸ್ ಗಳೆಲ್ಲವೂ ಕೂಡ ಕಂಡು ಬರುತ್ತೆ. ಇದು ಇಲ್ಲಿನ ವಿಶೇಷ. ನೀವು ಹಾಗೆ ಸ್ವಲ್ಪ ಆ ಕಡೆ ನೋಡ್ತಾ ಹೋದ್ರೆ ನಿಮಗೆ ಇಲ್ಲಿ ಅತ್ಯದ್ಭುತವಾದಂಥ ಪ್ರಕೃತಿಯೂ ಕೂಡ ಇದೆ. ಅಂದ್ರೆ ಅತ್ಯದ್ಭುತ ಪ್ರಕೃತಿ ಸೊಬಗನ್ನು ಕೂಡ ನೀವು ಇಲ್ಲಿ ಅನುಭವಿಸಬಹುದು. ಅದೆಲ್ಲದಕ್ಕಿಂತಲೂ ಈ ಪ್ಲೇಸ್ ಇನ್ನು ಯಾವ ಕಾರಣಕ್ಕಾಗಿ ಬಹಳ ವಿಶೇಷ ಅಂದ್ರೆ, ನಿಮಗೆ ಕ್ರಿಸ್ಟಲ್ ಕ್ಲಿಯರ್ ಅಂತೀವಿ ನೋಡಿ, ತುಂಬಾ ಕ್ಲಿಯರ್ ಆಗಿರುವಂತಹ ವಾಟರ್. ನಿಮಗೆ ಬೇರೆ ಎಲ್ಲೇ ಸಮುದ್ರಕ್ಕೆ ಹೋದ್ರೂ ಕೂಡ, ನಾನು ಇಲ್ಲಿ ಜಸ್ಟ್ ಇಲ್ಲಿ ದಡ ತೋರಿಸ್ತಾ ಇರೋದು, ನಿಮಗೆ ಮುಂದೆ ಹೋದ್ರೂ ಕೂಡ ಇದೇ ರೀತಿಯಲ್ಲಿದೆ. ನಿಮಗೆ ಕಂಪ್ಲೀಟ್ ಆಗಿ ಸಮುದ್ರದ ಒಂದು ಹಂತದವರೆಗೂ ಕೂಡ ನಿಮಗೆ ಕ್ಲೀನ್ ಆಗಿ ಕಾಣಿಸುತ್ತೆ ಒಳಗಡೆ ಏನಿದೆ ಅನ್ನೋದು. ನೀಟಾಗಿ ನೀವು ಗಮನಿಸಿರಬಹುದು. ಅಂದ್ರೆ ಅಷ್ಟು ಶುದ್ಧವಾದಂತ ನೀರನ್ನ ನೀವಿಲ್ಲಿ ನೋಡ್ತಾ ಹೋಗ್ತೀರಿ. ಹಾಗೆ ಇಲ್ಲಿಗೆ ಜನ ಇನ್ನೂ ಯಾವ ಕಾರಣಕ್ಕಾಗಿ ಬರ್ತಾರೆ ಅಂದ್ರೆ, ಇದನ್ನ ನ್ಯಾಚುರಲ್ ಅಕ್ವೇರಿಯಂ ಎನ್ನುವ ರೀತಿಯಲ್ಲೂ ಕೂಡ ಕರೀತಾರೆ. ಅಂದ್ರೆ ನಿಮಗೆ ಅಕ್ವೇರಿಯಂಗೆ ಹೋದಾಗ ಯಾವ ರೀತಿಯಾಗಿ ಫಿಶ್ಗಳು ಅದೆಲ್ಲವನ್ನು ಕೂಡ ನೋಡ್ತೀರಿ, ಇದನ್ನ ನೀವು ಇಲ್ಲಿ ತುಂಬಾ ನ್ಯಾಚುರಲ್ ಆಗಿ ನೀವು ನೋಡ್ತಾ ಹೋಗ್ಬೋದು. ಒಂದೆರಡು ತೋರಿಸ್ತೀನಿ ನಿಮಗೆ. ದೊಡ್ಡ ದೊಡ್ಡ ಫಿಶು, ಏಡಿ ಎಲ್ಲವೂ ಕೂಡ ಸಿಗುತ್ತೆ. ನೋಡಿ ಇಲ್ಲಿ ಫಿಶಸ್ಗಳು ನಿಮಗೆ ಕಾಣಿಸ್ತಾ ಇದೆ ಅಂತ ನಾನು ಅಂದ್ಕೊಳ್ತೀನಿ. ಇದೆಲ್ಲವನ್ನು ಕೂಡ ನೀವು ಆರಾಮಾಗಿ ಇಲ್ಲಿ ನೋಡಬಹುದು. ಹಾಗೆ ನೀವು ಏಡಿಗಳನ್ನು ಗಮನಿಸಬಹುದು. ಈ ಬೀಚ್ ಇನ್ನೊಂದು ಫೇಮಸ್ ಅಂದ್ರೆ ಏಡಿ. ಅವಕ್ಕೆ ತೆಂಗಿನ ಏಡಿಗಳು ಅಂತ ಕರೀತಾರೆ. ದೊಡ್ಡ ಗಾತ್ರದ ಏಡಿಗಳು. ಅಂದ್ರೆ ನಾನು ಆಗ ನೋಡಿದೆ ಒಂದಷ್ಟು ಏಡಿಗಳನ್ನ. ಆದ್ರೆ ಈಗ ಅಲ್ಲಿ ಹತ್ರ ಹೋಗೋ ಸಂದರ್ಭದಲ್ಲಿ ಅವೆಲ್ಲವೂ ಕೂಡ ಎಸ್ಕೇಪ್ ಆಗ್ತಾ ಇದ್ದಾವೆ. ಇನ್ನೊಂದು ವಿಶೇಷ ಏನಂದ್ರೆ, ಈ ಬಂಡೆ ಕಲರ್ ಹೇಗಿದೆ ಅದೇ ಕಲರ್ನಲ್ಲಿ ಏಡಿಗಳಿದ್ದಾವೆ. ಹೀಗಾಗಿ ತಕ್ಷಣಕ್ಕೆ ನಮಗೆ ಏಡಿ ಯಾವುದು ಬಂಡೆ ಯಾವುದು ಗೊತ್ತಾಗೋದಿಲ್ಲ. ಅಂದ್ರೆ ಈ ನ್ಯಾಚುರಲ್ ಆಗಿರುವಂಥ ಸೃಷ್ಟಿ ನೋಡಿ ಹೇಗಿದೆ ಅಂತ. ಅವುಗಳನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ನಮ್ಮ ಪ್ರಕೃತಿ ಏನೆಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದೆ ಅಂತ. ಹಾಗೆ ನಾನು ಇನ್ನೊಂದೆರಡು ಮೀನುಗಳನ್ನು ನೋಡಿದೆ, ಸೇಮ್ ಬಂಡೆ ಕಲರ್ನ ಮೀನುಗಳು. ಅವುಗಳು ಅಷ್ಟೇ, ನೀವು ಹೋಗ್ತಾ ಇದ್ದ ಹಾಗೆ ಆ ಬಂಡೆ ಒಳಗಡೆ ಅಡಗಿ ಕುಳಿತುಕೋತಾ ಇದ್ವು. ನಮ್ಮ ಬಂಡೆ ಯಾವುದು ಮೀನು ಯಾವುದು ಒಂದು ಕೂಡ ಗೊತ್ತಾಗ್ತಾ ಇರಲಿಲ್ಲ. ಹಾಗೆ ಇಲ್ಲಿ ಬಂಡೆಯ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಈ ಸೌಂದರ್ಯ ನೋಡಿ. ಇಲ್ಲಿ ಇದು ನೀರು ಕಂಪ್ಲೀಟ್ ಆಗಿ ಕೊರೆದು 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 ಈ ರೂಪಕ್ಕೆ ಬಂದ್ಬಿಟ್ಟಿದೆ. ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಹಾವು ಮೀನಿದೆ. ನಾನು ಹತ್ರ ಹೋಗೋದು ಡೇಂಜರ್ ಅಂತ ಕಾಣುತ್ತೆ, ಅದಕ್ಕೆ ಹೋಗಲ್ಲ. ನೋಡಿ, ಬಂಡೆಗೂ ಆ ಹಾವು ಮೀನಿಗೂ ಯಾವ ವ್ಯತ್ಯಾಸ ಕೂಡ ಇಲ್ಲ. ಅಷ್ಟು ಇದಿದೆ ನೋಡಿ, ಕಾಣಿಸ್ತು ಅಂತ ಅಂದ್ಕೊಳ್ತೀನಿ ನಾನು. ಹಾವು ಮೀನು ಅದು ನಾವು ತಕ್ಷಣ ನಮಗೆ ಅದು ಹಾವು ಅಂತ ಅಂದ್ಕೋತೀವಿ, ಅಲ್ಲ ಅದು
ಸ್ನೇಕ್ ಫಿಶ್ ಅಥವಾ ಹಾವು ಮೀನು ಅಂತ ಕರಿತೀವಿ. ಕುವೆಂಪು ಅವರು ಹಿಂದೆ ಉಲ್ಲೇಖ ಮಾಡಿದರು, ಮಲೆನಾಡು ಭಾಗದಲ್ಲಿ ಹಾವು ಮೀನುಗಳು ಬರ್ತಾ ಇದ್ವು ಅನ್ನೋ ರೀತಿಯಲ್ಲಿ. ಅಂದರೆ ಇದು ಗಾತ್ರದಲ್ಲಿ ಚಿಕ್ಕದಿರ್ಬೋದು, ನಾನು ಕಂಪ್ಲೀಟ್ ನೋಡೋಕ್ಕಾಗಿಲ್ಲ. ನಾನು ಮುಂದೆ ನೋಡಿದಾಗ ತುಂಬ ಉದ್ದ ಗಾತ್ರದ ಹಾವು ಮೀನುಗಳು ಕೂಡ ಇದ್ವು. ಇಲ್ಲಿ ಒಳಗಡೆ ಕೈ ಹಾಕಿದ್ರೆ ನಮಗೆ ಬೇಕಾದಷ್ಟು ಏನು ಬೇಕಾದರೂ ಒಂದಷ್ಟು ಇವೆಲ್ಲ ಕಾಣಿಸುತ್ತೆ. ಆದರೆ ನಾನು ಅಂಥ ಧೈರ್ಯವನ್ನು ಮಾಡೋಕ್ಕೆ ಹೋಗಲ್ಲ. ನಿಮ್ಮಲ್ಲಿ ತುಂಬ ಜನ ಅಂದ್ಕೊಳ್ತಿರ್ಬೋದು ಅವುಗಳಿಗೆ ಯಾಕೆ ಡಿಸ್ಟರ್ಬ್ ಮಾಡ್ತಿದ್ರಿ ಅಂತ. ಡಿಸ್ಟರ್ಬ್ ಅಲ್ಲ, ಯಾಕಂದರೆ ಇಲ್ಲಿ ಜನ ಪ್ರತಿನಿತ್ಯ ಓಡಾಡ್ತಿರುವ ಕಾರಣಕ್ಕಾಗಿ ತುಂಬ ಜನಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ. ಎಷ್ಟರ ಮಟ್ಟಿಗೆ ಜನಕ್ಕೆ ಅಡ್ಜಸ್ಟ್ ಆಗಿದ್ದಾರೆ ಅನ್ನೋದನ್ನ ನಾನು ಇನ್ನೊಂದು ಕಡೆ ಫಿಶಸ್ ತೋರಿಸ್ತೀನಿ ನಿಮಗೆ, ಆಗ ತುಂಬ ಕ್ಲೀನಾಗಿ ಗೊತ್ತಾಗುತ್ತೆ ಎಷ್ಟರ ಮಟ್ಟಿಗೆ ಅವುಗಳು ಜನರ ಜೊತೆಗೂ ಕೂಡ ಬೆರೆತು ಹೋಗ್ಬಿಟ್ಟಿದ್ದಾವೆ ಅಂತ. ಅಂದರೆ ನ್ಯಾಚುರಲ್ ಸಮುದ್ರದಲ್ಲಿ ಇರುವಂಥ ಫಿಶ್ಗಳು, ಸಾಕಿರುವಂಥ ಫಿಶ್ಗಳಲ್ಲ, ಅವುಗಳ ಬಗ್ಗೆಯೂ ಕೂಡ ನಾವು ನೋಡ್ತಾ ಹೋಗೋಣ. ಹಾಗೆ ನೋಡಿ, ಇಲ್ಲಿ ಮೀನುಗಳು ಮನುಷ್ಯರಿಗೆ ಎಷ್ಟರ ಮಟ್ಟಿಗೆ ಹೊಂದ್ಕೊಂಡು ಬಿಟ್ಟಿದ್ದಾವೆ ಅಂದರೆ, ಇದು ನ್ಯಾಚುರಲ್ ಆಗಿರುವಂಥ ಸಮುದ್ರ, ಅಂದರೆ ಸಾಕಿರುವಂಥ ಮೀನಲ್ಲ, ಅಥವಾ ಯಾವುದೋ ಕೊಳ ಅಥವಾ ಅಕ್ವೇರಿಯಂ ಯಾವುದೂ ಕೂಡ ಅಲ್ಲ. ಆದರೆ ಇಲ್ಲಿ ಮನುಷ್ಯರು ಹೋಗ್ತಾ ಇದ್ದ ಹಾಗೆ ಆ ಫಿಶ್ಗಳು ಹತ್ರ ಬರೋದಕ್ಕೆ ಶುರು ಮಾಡ್ಕೊಳ್ತವೆ. ನೋಡಿ, ಇಲ್ಲಿ ತುಂಬ ದೊಡ್ಡ ದೊಡ್ಡ ಫಿಶ್ಗಳು ಕೂಡ ಕೈಗೆ ಸಿಗ್ತಾ ಹೋಗ್ತವೆ. ತುಂಬ ಜನ ಹೇಳ್ತಾರೆ ಈ ರಸ್ತೆಯಲ್ಲಿರುವಂಥ ಮಂಗಗಳಿಗೆ ಫುಡ್ ಹಾಕಬೇಡಿ, ಅವು ನ್ಯಾಚುರಲ್ ಆಗಿ ತಿನ್ನೋದನ್ನು ಮರೆತು ಬಿಡ್ತವೆ, ಅಥವಾ ನ್ಯಾಚುರಲ್ ಆಗಿ ಆಹಾರವನ್ನು ಪಿಕ್ ಮಾಡೋದನ್ನು ಮರೆತು ಬಿಡ್ತವೆ ಅಂಥೇಳಿ. ಇಲ್ಲೂ ಕೂಡ ಹಾಗೆ ಆಗಿಬಿಟ್ಟಿದೆ. ಜನ ಬರುವಂಥವ್ರು ಬಿಸ್ಕೆಟ್ಸು, ಪೂರಿ, ಮಗದೊಂದು ಹಾಕಿ 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 ಸಮುದ್ರದ ಮೀನುಗಳು ಕೂಡ ಮನುಷ್ಯನ ಕೈಗೆ ಸಿಗುವಂತಾಗಿದೆ, ಅಥವಾ ಮನುಷ್ಯನ ಸಮೀಪ ಬರುವಂತಾಗಿದೆ. ನನ್ನ ಪ್ರಕಾರ ಇದು ಒಳ್ಳೆಯ ರೀತಿ ಅಲ್ಲ. ಅವುಗಳು ಕಂಪ್ಲೀಟಾಗಿ ಸಮುದ್ರದ ಇದನ್ನು ಮರೆತು ಬಿಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ ಇಲ್ಲಿ. ಅಂದರೆ ಇದು ಕೇವಲ ಇಲ್ಲೊಂದು ಕಡೆ ಅಲ್ಲ, ನೀವು ಇಲ್ಲಿ ತುಂಬ ಕಡೆಗಳಲ್ಲಿ ಹೋದರೆ ಮನುಷ್ಯರು ಹೋಗ್ತಾ ಇದ್ದ ಹಾಗೆ, ಮನುಷ್ಯನ ಹೆಜ್ಜೆಯ ಸಪ್ಪಳ ಕೇಳ್ತಾ ಇದ್ದ ಹಾಗೆ ಅಲ್ಲಿ ಹತ್ತಿರ ಬರೋದಕ್ಕೆ ಶುರು ಮಾಡ್ಕೊಂಡು ಬಿಡ್ತಾವೆ. ನೋಡಿ, ಇಲ್ಲಿ ಡಿಫ್ರೆಂಟ್ ಆಗಿರುವಂಥ ಮೀನುಗಳು. ತಕ್ಷಣಕ್ಕೆ ನೋಡಿದ್ರೆ ನಮಗೆ ಯಾವುದೋ ಅಕ್ವೇರಿಯಂ ರೀತಿಯಲ್ಲಿ ಅದು ಕಾಣಿಸ್ತಾ ಇದೆ, ಆದರೆ ಅದು ಅಕ್ವೇರಿಯಂ ಅಲ್ಲ, ಇದು ಸಮುದ್ರ. ತಕ್ಷಣಕ್ಕೆ ನಮಗೆ ನಂಬೋದು ಭಾಳ ಕಷ್ಟ ಆಗಿಬಿಡುತ್ತೆ. ಹಾಗೆ ಈ ಕಡೆ ಬಂದರೆ ನಿಮಗೆ ಇಲ್ಲೂ ಕೂಡ ಅದೇ ರೀತಿಯಾಗಿ ರಾಶಿಯಾಗಿ ಫಿಶ್ಗಳಿದ್ದಾವೆ. ತುಂಬ ಗಾತ್ರದಲ್ಲೂ ತುಂಬ ದೊಡ್ಡದಾಗಿರುವಂಥ ಫಿಶ್ಗಳು. ಇವುಗಳು ಕೂಡ ಅಷ್ಟೇ ಮನುಷ್ಯನ ಸಮೀಪಕ್ಕೆ, ಅಂದರೆ ತೀರಾ ಮನುಷ್ಯನ ಹತ್ರ ಬರುತ್ತೆ. ಹಾಗೆ ಈ ವಾಟರ್ ಎಷ್ಟು ಮಟ್ಟಿಗೆ ಕ್ಲಿಯರ್ ಆಗಿದೆ ಅನ್ನೋದು ನೋಡ್ತಾ ಹೋಗಿ. ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋದರೆ ತುಂಬ ವಿಭಿನ್ನವಾಗಿರುವಂಥ ಫಿಶ್ಗಳಿದ್ದಾವೆ, ತುಂಬ ವಿಭಿನ್ನವಾಗಿರುವಂಥ ಜಲಚರ ಜೀವಿಗಳು ಕೂಡ ನಿಮಗಿಲ್ಲಿ ಕಾಣಿಸ್ತಾ ಹೋಗುತ್ತೆ. ಈ ಲಕ್ಷ್ಮಣಪುರ ಬೀಚ್ನ ವಿಶೇಷತೆನೇ ಅದು. ನಿಮಗೆ ಬೇರೆ ಯಾವುದೇ ಬೀಚ್ಗೆ ಹೋದ್ರೂ ಕೂಡ ಫಿಶಸ್ ಎಷ್ಟು ಹತ್ರಕ್ಕೆ ಬರೋದಿಲ್ಲ, ಅಥವಾ ಜಲಚರ ಜೀವಿಗಳು ಕೂಡ ಮನುಷ್ಯನ ಹತ್ರನೇ ಸುಳಿಯೋದಿಲ್ಲ. ಆದರೆ ಈ ಬೀಚ್ನಲ್ಲಿ ಮಾತ್ರ ಎಲ್ಲವೂ ಕೂಡ ಮನುಷ್ಯನ ಹತ್ರ ಬರುತ್ತೆ. ಹಾಗೆ ನೀವು ಬೇರೆ ಯಾವುದೇ ಬೀಚ್ನಲ್ಲೂ ಕೂಡ ಕ್ಲಿಯರ್ ಆಗಿ ಕೆಳಗಡೆವರೆಗೆ ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಈ ಬೀಚ್ನಲ್ಲಿ ನೀವು ಒಂದು ಹಂತದವರೆಗೆ ಕ್ಲಿಯರ್ ಆಗಿ ಒಳಗಡೆ ಏನಿದೆ ಅನ್ನೋದನ್ನು ನೋಡ್ತಾ ಹೋಗ್ಬೋದು. ಅಂದರೆ ಸಮುದ್ರದ ಒಳಗಡೆ ಏನಿರುತ್ತೆ ಎನ್ನುವಂಥ ಕುತೂಹಲ ಇರುತ್ತಲ್ಲ, ಅಥವಾ ಸಮುದ್ರದ ಒಳಗಡೆ ಮೀನುಗಳು ಏನು ಮಾಡ್ತಿರುತ್ತವೆ ಅನ್ನುವಂಥ ಕುತೂಹಲ ಇರುತ್ತಲ್ಲ, ಆ ಕುತೂಹಲ ಎಲ್ಲವೂ ಕೂಡ ಇಲ್ಲಿ ನಿಮಗೆ ನೀಗ್ತಾ ಹೋಗುತ್ತೆ. ಹಾಗೆ ಚೂರು ಮುಂದೆ ಹೋದರೆ ನೋಡಿ ಸಮುದ್ರದ ಅಬ್ಬರ ಹೇಗಿದೆ ಅಂತ ಹೇಳಿ. ಆ ಅಬ್ಬರ ಜಾಸ್ತಿ ಇದ್ದ ಸಂದರ್ಭದಲ್ಲಿ ಇಲ್ಲಿಗೆ ಟೂರಿಸ್ಟ್ಗಳನ್ನು ಅಲೋ ಮಾಡೋದಿಲ್ಲ, ಯಾಕಂದರೆ ಈಗ ಈ ಹಂತಕ್ಕಿದೆ ವಾಟರ್ ಲೆವೆಲ್. ಅದು ಬರ್ತಾ ಇನ್ನು ತೀರಾ ಮುಂದೆಯೂ ಕೂಡ ಬರುತ್ತೆ, ಆಗ ಅಲ್ಲಿ ಯಾರನ್ನೂ ಕೂಡ ಅಲೋ ಮಾಡೋದಿಲ್ಲ. ಇನ್ನು ಅದ್ಭುತವಾದಂಥ ವಿಜುವಲ್ಸ್ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡ್ರಿ, ಇಲ್ಲಿ ವಾಟರ್ ಎಷ್ಟು ಕ್ಲಿಯರ್ ಆಗಿದೆ ಅಂತ ಹೇಳಿ. ಒಳಗಡೆ ಇರುವಂಥ ಕಲ್ಲು, ಜಲಚರಗಳು ಎಲ್ಲವೂ ಕೂಡ ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಹೋಗುತ್ತೆ. ಇದು ಒಂದು ವಿಶೇಷ. ಹಾಗೆ ನೋಡಿ, ಇಲ್ಲಿ ಸಣ್ಣ ಸಣ್ಣ ಕೊಳದ ಮಾದರಿಯಲ್ಲಿ ಕಲ್ಲು ಒಳಗಡೆ ಕೊರೆದು ಹಾಗೆ ನಿರ್ಮಾಣ ಆಗಿಬಿಟ್ಟಿದೆ. ಇದನ್ನು ನೋಡ್ತಾ ಇದ್ದೀರಿ. ಒಮ್ಮೊಮ್ಮೆ ವಾಟರ್ ಲೆವೆಲ್ ಈ ಲೆವೆಲ್ಗೆ ಇರೋಲ್ಲ, ಇನ್ನು ತೀರಾ ಹಿಂದೆ ಇರುತ್ತೆ. ನಾನೊಂದಷ್ಟು ಮುಂಜಾಗ್ರತಾ ಕ್ರಮ ತೆಗೆದುಕೊಂಡು ಇಲ್ಲಿಗೆ ಬಂದಿದ್ದೇನೆ. ಅಂದರೆ ಇಲ್ಲಿಂದ ಮುಂದೆ ಈ ಸಮಯದಲ್ಲಿ ವಾಟರ್ ಲೆವೆಲ್ ಏರಲ್ಲ ಅನ್ನೋದು ಕನ್ಫರ್ಮ್ ಮಾಡಿಕೊಂಡು. ಇಲ್ಲಿ ನೋಡಿ, ಇಲ್ಲಿ ಸಮುದ್ರದ ಅಬ್ಬರ ಯಾವ ರೀತಿಯಾಗಿದೆ ಅಂತ ಹೇಳಿ. ಇದೇ ಅಂಡಮಾನ್ನ ಲಕ್ಷ್ಮಣಪುರ ಬೀಚ್ನ ವಿಶೇಷ. ಹಾಗೆ ನೀವು ಒಳಗಡೆ ನೋಡ್ಬೋದು, ಇಲ್ಲಿ ತುಂಬ ವಿಭಿನ್ನವಾದಂಥ ಫಿಶಸ್ಗಳೆಲ್ಲವೂ ಕೂಡ ಇದೆ. ನಾವು ಬರ್ತಾ ಇದ್ದ ಹಾಗೆ ಒಳಗಡೆ ಸೇರ್ಕೊಂಡು ಬಿಡ್ತವೆ. ಎಲ್ಲೆಲ್ಲಿ ಬಂಡೆ, ಇಲ್ಲಿ ಬಹಳ ವಿಭಿನ್ನತೆ ಏನಂದರೆ ಒಂದೊಂದು ಕಡೆ ಬಂಡೆ ಒಂದೊಂದು ರೀತಿ ಕಲರ್ ಇದೆ. ಈ ಫಿಶ್ಗಳು ಹೇಗಿದಾವೆ ಅಂದರೆ ಆ ಬಂಡೆ ಕಲರ್ ಹೇಗಿದೆಯೋ ಆ ಭಾಗದಲ್ಲಿ ಫಿಶ್ಗಳ ಕಲರು ಕೂಡ ಹಾಗೆ ಇದೆ. ಹೀಗಾಗಿ ಆ ಫಿಶ್ ಇದಾವ ಇಲ್ಲ ಅನ್ನೋದು ಕೂಡ ನಮಗೆ ಕನ್ಫ್ಯೂಸ್ ಆಗುತ್ತೆ, ಆ ರೀತಿಯಾಗಿದೆ. ನೀವಿಲ್ಲೂ ಕೂಡ ನೋಡ್ತಾ ಹೋಗ್ಬೋದು. ಇವುಗಳೆಲ್ಲ ಫಿಶ್ಗಳು ಆಹಾರವಾಗಿ ಬಳಸುವಂತಹ ಸಮುದ್ರದ ಒಳಗಡೆ ಇರುವಂತಹ ಒಂದಷ್ಟು ಉತ್ಪನ್ನಗಳು. ಹಾಗೆ ನೀವು ಬಂಧುಗಳೇ ಈ ಕಡೆ ಬಂದರೆ ನಿಮಗೆ ಇಲ್ಲೊಂದಷ್ಟು ಫಿಶ್ ಇದೆ. ನಾನು ಹೇಳ್ತಾ ಹೋದರೆ ಮುಗಿಯೋದಿಲ್ಲ. ಒಂದೊಂದು ರೀತಿ ಕಲರ್ ನೋಡಿ, ಅಲ್ಲಿ ಬೇರೆ ಬೇರೆ ಕಲರ್ನ ಫಿಶ್ಗಳು. ಯಾವುದೋ ಅಕ್ವೇರಿಯಂ ಅನಿಸುತ್ತೆ ತಕ್ಷಣಕ್ಕೆ. ಹಾಗೆ ನೀವು ಮುಂದೆ ನೋಡಿದ್ರೆ ಒಂದು ಸ್ಟಾರ್ ಫಿಶ್ ನಿಮಗೆ ಕಾಣಿಸ್ತಿದೆ ಅಂತ ನಾನು ಅನ್ಕೋತೀನಿ. ಆ ಸ್ಟಾರ್ ಫಿಶನ್ನು ಬೇರೆ ಫಿಶ್ಗಳು ಕೂಡ ಅಟ್ಯಾಕ್ ಮಾಡ್ತಾ ಇದ್ವು. ಅದನ್ನು ನೋಡೋದಕ್ಕೊಂದು ರೀತಿಲಿ ಅಂದರೆ ಸಮುದ್ರದ ಒಳಗಡೆಯ ಅವುಗಳ ಬದುಕು,
ಅವುಗಳು ತಮ್ಮನ್ನು ಉಳಿಸ್ಕೊಳ್ಳೋಕ್ಕೆ ಮಾಡುವಂಥ ಪ್ರಯತ್ನ ಅದೆಲ್ಲವೂ ಕೂಡ ನಿಮಗೆ ಇಲ್ಲಿ ತುಂಬ ಕ್ಲೀನಾಗಿ ಕಾಣಿಸ್ತಾ ಹೋಗುತ್ತೆ. ನನ್ನ ಪ್ರಕಾರ ಇಲ್ಲಿವರೆಗೆ ನಾನು ಸಾಕಷ್ಟು ಬೀಚ್ಗಳಿಗೆ ಹೋಗಿದ್ದೇನೆ, ಈ ರೀತಿಯಾದಂಥ ದೃಶ್ಯವನ್ನು ನೋಡಿರಲಿಲ್ಲ. ಅಂದರೆ ಸಮುದ್ರದ ಒಳಗಡೆ ಎಷ್ಟು ಸ್ಪಷ್ಟವಾಗಿ ಕಾಣೋದನ್ನು ನೋಡಿರಲಿಲ್ಲ, ಆದರೆ ಇಲ್ಲಿ ಮಾತ್ರ ನಿಮಗೆ ಅಷ್ಟು ನೀಟಾಗಿ ಕಾಣಿಸ್ತಾ ಇದೆ. ಹಾಗೆ ನೀವು ಈ ಕಡೆ ಬಂದರೆ ನೋಡಿ, ಇಲ್ಲೊಂದು ರೀತಿ ಇದು ಕೂಡ ಫಿಶ್, ಇದಕ್ಕೆ ಏನಂತಾರೆ ಗೊತ್ತಿಲ್ಲ ನೋಡಿ, ಇಲ್ಲಿ ಇದೆ, ಇವುಗಳು ಕೂಡ ಫಿಶ್ಶು. ಹೀಗೆ ತುಂಬ ಬೇರೆ ಬೇರೆ ರೀತಿಯಾದಂಥ ಫಿಶನ್ನು ನೀವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಜೊತೆಗೆ ಏಡಿ ಇದೆ, ಹಾವು ಮೀನುಗಳಿದೆ ನೋಡಿ, ನೋಡಿ ಇಲ್ಲಿ 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 ಗಮನಿಸಿ, ಇದರೊಳಗಡೆ ಈಗ ಒಂದು ಫಿಶ್ ಹೋಗಿದೆ. ಇದು ಆ ತಲೆ ಕಾಣಿಸ್ತಿರ್ಬೋದು ನಿಮಗೆ. ಅಂದರೆ ಆ ಬಂಡೆ ಕಲ್ಲರು ಹಾಗೆ ಫಿಶ್ ಒಂದೇ ಆಗಿರೋ ಕಾರಣಕ್ಕೆ ನಿಮಗೆ ಆ ಫಿಶ್ ಒಳಗಡೆ ಹೋಗಿದ್ದು ಗೊತ್ತಾಗಲ್ಲ. ಅಂದರೆ ನ್ಯಾಚುರಲ್ ಪ್ರೊಟೆಕ್ಷನ್ ಸಿಗ್ತಾ ಇದೆ ಫಿಶ್ಗಳಿಗೆ. ನೋಡಿ ಅಲ್ಲೂ ನಿಮಗೆ ಕಾಣಿಸ್ತಾ ಇದೆ ನೋಡಿ, ಅಲ್ಲಲ್ಲೂ ಒಂದು ಉದ್ದದಾಗಿದೆಯಲ್ಲ, ಅದು ಕೂಡ ಫಿಶ್, ಅದು ಮೂವ್ ಆಗ್ತಾಯಿದೆ ನೋಡಿ. ಅದನ್ನು ಹಾವು ಮೀನು, ದೊಡ್ಡ ಹಾವು ಮೀನು ಆಗುತ್ತೆ. ಅದು ಸ್ವಲ್ಪ ದೊಡ್ಡದಾದ ಬಳಿಕ ಈ ರೀತಿಯಾಗಿ ನಿಮ್ಗೆ ಹೆಂಗೆ ಹುಡುಕ್ತಾ ಹೋಗ್ಬಿಟ್ರೆ ನಿಮಗಿಲ್ಲಿ ಬೇಕಾದಷ್ಟೆಲ್ಲವೂ ಸಿಗ್ತಾ ಹೋಗುತ್ತೆ. ಬಂಧುಗಳೇ, ಇದು ನನ್ನ ಪ್ರಕಾರ ಬರಲೇಬೇಕಾದಂಥ ಸ್ಥಳ. ನಾನು ನಿಮಗೆ ತೋರಿಸ್ತಾ ಹೋದರೆ ಇನ್ನು ಬೇಕಾದಷ್ಟೆಲ್ಲವೂ ಕೂಡ ಇಲ್ಲಿ ಕಾಣಿಸ್ತಾ ಹೋಗುತ್ತೆ. ಅಂದರೆ ಅಂಡಮಾನಲ್ಲಿರುವಂಥ ಬಹುತೇಕ ಪ್ರದೇಶಗಳೆಲ್ಲವೂ ಕೂಡ ಇದೇ ರೀತಿಯಾಗಿದೆ. ಈ ಇರುವಂಥ ಪ್ಲೇಸ್ಗಳಲ್ಲಿ ನನಗೆ ಇದು ಸ್ವಲ್ಪ ಬೆಸ್ಟ್ ಅಂತ ಅನಿಸ್ತು. ಅಂದರೆ ಇಲ್ಲಿ ನಮಗೆ ನ್ಯಾಚುರಲ್ ಆಗಿ ಎಲ್ಲವನ್ನೂ ಕೂಡ ನೋಡೋದಕ್ಕೆ ಸಿಗುತ್ತೆ. ಈಗ ಪ್ರವಾಸದ ಸಂದರ್ಭ ಅಥವಾ ಅದೊಂದು ಸೀಸನ್, ನಾನೊಂದು ಸಲಹೆ ಕೊಡ್ತೀನಿ, ಇಲ್ಲಿಗೆ ನೀವು ಆರಾಮಾಗಿ ಬರ್ಬೋದು. ತುಂಬ ಜನರಿಗೆ ಅನ್ಸುತ್ತೆ ಅಂಡಮಾನ್ ಬಹಳ ದೂರದಲ್ಲಿದೆ, ಪ್ರೈಸ್ ಜಾಸ್ತಿ ಆಗುತ್ತೆ ಅಂತ ಹೇಳಿ. ಅದರ ಕಂಫರ್ಟಬಲ್ ಪ್ರೈಸ್ಗೆ ನೀವು ಇಲ್ಲಿ ಆರಾಮಾಗಿ ಬರಬಹುದು. ಯಾಕಂದರೆ ದುಡಿತಾನೆ ಇರ್ತೀವಿ, ಆ ಒತ್ತಡ, ಆ ಒದ್ದಾಟ, ಆ ಯಾಂತ್ರಿಕ ಬದುಕು ಎಲ್ಲವೂ ಕೂಡ ಇದ್ದಿದೆ. ಆ ಯಾಂತ್ರಿಕ ಬದುಕಿನಿಂದ ತಪ್ಪಿಸ್ಕೊಳ್ಳೋದಕ್ಕೆ, ಅದು ಸ್ವಲ್ಪ ದಿನ ಎಸ್ಕೇಪ್ ಆಗೋದಕ್ಕೆ ಇದೊಂದು ಒಳ್ಳೆ ಅವಕಾಶ. ನಾವು 7 Sands ಸಂಸ್ಥೆ ಮೂಲಕ ಬಂದಿದ್ವಿ. ನೀವು ಕೂಡ ಅವ್ರನ್ನ ಅಪ್ರೋಚ್ ಮಾಡ್ಬೋದು. ನಾನು ನಂಬರ್ ಡಿಸ್ಪ್ಲೇನ ಮಾಡಿರ್ತೀನಿ. ಯಾಕಂದ್ರೆ ಅವರು ತುಂಬ ಕಂಫರ್ಟಬಲ್ ಆದಂಥ ವ್ಯವಸ್ಥೆಯನ್ನು ನಿಮ್ಮೆಲ್ಲರಿಗೂ ಕೂಡ ಮಾಡಿಕೊಡ್ತಾರೆ. ಇನ್ನು ಅಂಡಮಾನ್, ನಾನು ಹಿಂದಿನ ವಿಡಿಯೋದಲ್ಲೂ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೆ. ಬೆಂಗಳೂರಿನಿಂದ ಅಂಡಮಾನ್ನ ಪೋರ್ಟ್ ಬ್ಲೇರ್ಗೆ 1700 ಕಿಲೋಮೀಟರ್ ಆಗುತ್ತೆ. ಫ್ಲೈಟ್ ಆದರೆ 3 ಗಂಟೆ. ಇಲ್ಲ ಹಡಗಲ್ ಬರಬೇಕು ಅಂತಾದರೆ ನೀವು ಚೆನ್ನೈಗೆ ಬಂದು ಚೆನ್ನೈಯಿಂದ ಸೀದಾ ಪೋರ್ಟ್ ಬ್ಲೇರ್ಗೆ ಬರ್ಬೋದು. ಹೆಚ್ಚು ಕಡಿಮೆ 3 ದಿನ ಟೈಮ್ ತೆಗೆದುಕೊಳ್ಳುತ್ತೆ. 1100 ಕಿಲೋಮೀಟರ್ ಆಗುತ್ತೆ. ಒಟ್ಟಾರೆಯಾಗಿ ಭಾರತದ ಒಂದು ಭಾಗದಲ್ಲಿ ನಿಮಗೆ ಲಕ್ಷದ್ವೀಪ ಕಾಣಿಸಿದ್ರೆ, ಇನ್ನೊಂದು ಭಾಗದಲ್ಲಿ ಅಂಡಮಾನ್ ಮತ್ತೆ ನಿಕೋಬಾರ್ ಕಾಣಿಸುತ್ತೆ. ನೀವು ಅಂಡಮಾನ್ಗೆ ಪ್ರವಾಸಿಗರಿಗೆ ಎಂಟ್ರಿ ಇದೆ, ಆರಾಮಾಗಿ ಓಡಾಡಬಹುದು. ಆದರೆ ನಿಕೋಬಾರ್ನಲ್ಲಿ ಆ ರೀತಿಯಾಗಿಲ್ಲ. ನಿಕೋಬಾರ್ನಲ್ಲಿ ಅಲ್ಲಿ ಬುಡಕಟ್ಟು ಜನಾಂಗದವರು ಇದ್ದಾರೆ. ಆ ಬುಡಕಟ್ಟು ಜನಾಂಗದವ್ರನ್ನ ರಕ್ಷಣೆ ಮಾಡುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ನೀವಲ್ಲಿ ಹೋಗಬೇಕು ಅಂತಾದ್ರೆ ಒಂದು ಸರ್ಕಾರಿ ಕೆಲಸದಲ್ಲಿ ಇರಬೇಕಾಗುತ್ತೆ ನಿಕೋಬಾರ್ಗೆ, ಇಲ್ಲ ಅಂತಾದ್ರೆ ಅವರ ಸಂಬಂಧಿಕರಾಗಿರ್ಬೇಕಾಗತ್ತೆ. ನಿಮಗೆ ಟ್ರೈಬಲ್ ಪಾಸ್ ಅಂತ ಹೇಳ್ಕೊಡ್ತಾರೆ, ಅದನ್ನ ತಗೊಂಡು ನೀವು ನಿಕೋಬಾರ್ಗೆ ಹೋಗಬೇಕಾಗುತ್ತೆ. ಅಲ್ಲಿ ಹೋದ್ರೂ ಕೂಡ ಕೆಲವು ಪ್ರದೇಶಗಳಿಗೆ ಮಾತ್ರ ನಿಮಗೆ ವಿಸಿಟ್ ಮಾಡೋದಕ್ಕೆ ಅವಕಾಶ ಇದೆ. ಕಂಪ್ಲೀಟ್ ನಿಕೋಬಾರ್ಗೆ ಹೋಗೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಬುಡಕಟ್ಟು ಜನಾಂಗದವ್ರನ್ನ ಅಷ್ಟು ಚೆನ್ನಾಗಿ ಅಲ್ಲಿ ಸೇವ್ ಮಾಡುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಇಲ್ಲೂ ಕೂಡ ಅಷ್ಟೇ, ಅಂಡಮಾನ್ನಲ್ಲೂ ಕೂಡ ಜಾರ್ವಾ ಎನ್ನುವಂತ ಒಂದು ಬುಡಕಟ್ಟು ಜನಾಂಗ ಇದೆ. ಆದ್ರೆ ಅವ್ರನ್ನ ನಮಗೆ ನೋಡೋದಕ್ಕೆ ಅವಕಾಶ ಸಿಗೋದಿಲ್ಲ. ಅವ್ರನ್ನ ಕಂಪ್ಲೀಟ್ ಆಗಿ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ಅವ್ರ ಹತ್ರ ಹೋಗೋದಕ್ಕೂ ಕೂಡ ಇಲ್ಲ ವ್ಯವಸ್ಥೆ ಅವಕಾಶವನ್ನು ಮಾಡ್ಕೊಡೋದಿಲ್ಲ. ಅವರ ಫೋಟೋಗ್ರಫಿ, ವಿಡಿಯೋಗ್ರಫಿ ಯಾವುದಕ್ಕೂ ಕೂಡ ಅವಕಾಶ ಇಲ್ಲ. ಅದೇ ರೀತಿ ಒಂದು 2-3 ಬುಡಕಟ್ಟು ಜನಾಂಗದವರು ಇದ್ದಾರೆ. ಒಟ್ಟಾರೆ ಇಲ್ಲಿರುವಂತಹ ಪಾಪ್ಯುಲೇಷನ್ ನಿಮಗೆ 4 ಲಕ್ಷದಷ್ಟು. ಉಳಿದಂತೆ ಹೊರಗಡೆಯವರು ಬಂದು ಇಲ್ಲಿ ವಾಸ ಮಾಡ್ತಾ ಇದ್ದಾರೆ. ಬೆಂಗಾಲಿಸ್ ಇದ್ದಾರೆ, ಹಾಗೆ ತಮಿಳಿಯನ್ಸ್ ಇದ್ದಾರೆ, ಮಲಯಾಳಂ ಭಾಷೆಯನ್ನು ಮಾತನಾಡುವಂಥವ್ರು ಇದ್ದಾರೆ, ಹಾಗೆ ಕನ್ನಡದವರು ಸ್ವಲ್ಪ ಮಟ್ಟಿಗಿದ್ದಾರೆ, ಜಾಸ್ತಿ ಇಲ್ಲ. ಹಾಗೆ ಜಾರ್ಖಂಡ್ನ ರಾಂಚಿಯವರು ಇಲ್ಲಿ ಕಾರ್ಮಿಕರಾಗಿ ದುಡಿತಾ ಇದ್ದಾರೆ. ಕೃಷಿ ಇವರ ಬದುಕು. ಪ್ರವಾಸೋದ್ಯಮವನ್ನ 60% ಜನ ನೆಚ್ಕೊಂಡಿದ್ದಾರೆ. ಇನ್ನು ಸಮುದ್ರ ದೇವತೆ ಅವರಿಗೆ ಒಂದಷ್ಟು ಬದುಕೋದಿಕ್ಕೆ ಅವಕಾಶವನ್ನ ಮಾಡಿಕೊಡ್ತಾ ಇದೆ. ಇದು ಅಂಡಮಾನ್ಗೆ ಸಂಬಂಧಪಟ್ಟಂತ ಒಂದಷ್ಟು ವಿಚಾರ. ಒಟ್ಟಾರೆಯಾಗಿ ಒಂದು ಅದ್ಭುತವಾದಂಥ ತಾಣ, ಲವ್ಲಿ, ಅಂದ್ರೆ ಅಷ್ಟು ಪ್ರೀತಿ ಮಾಡುವಂತ ಜನ ಇಲ್ಲಿದ್ದಾರೆ. ನಿಮ್ಗೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆನ ತಂದೊಡೋದಿಲ್ಲ. ಕ್ರೈಮ್ ರೇಟ್ 0, ಕಂಪ್ಲೀಟ್ ಸೇಫ್ಟಿ ಆಗಿರುವಂತಹ ಪ್ರದೇಶ ಇದು. ಕೇಂದ್ರಾಡಳಿತ ಪ್ರದೇಶ, ಭಾರತದ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಇದು ಕೂಡ ಒಂದು ಪ್ರಮುಖ. ಲೆಫ್ಟಿನೆಂಟ್ ಗವರ್ನರ್ ಇದ್ದಾರೆ, ಇಲ್ಲಿ ಮುಖ್ಯಮಂತ್ರಿಗಳಿಲ್ಲ. ಇವರದ್ದೇ ಆದಂತ ಸರ್ಕಾರ ಇದೆ. ಆ ಸರ್ಕಾರ ಒಂದಷ್ಟು ಅಚ್ಚುಕಟ್ಟಾದಂತ ವ್ಯವಸ್ಥೆಯನ್ನ ಮಾಡಿದೆ. ಒಟ್ಟಾರೆಯಾಗಿ ಅಂಡಮಾನ್ಗೆ ನೀವು ಆರಾಮಾಗಿ ಬರಬಹುದು. ಒಂದಷ್ಟು ದಿನಗಳ ಕಾಲ ಸಮಯವನ್ನ ಕಳೆದು ಹೋಗ್ಬೋದು.